ಮೊದಲನೇದಾಗಿ ಈ ಒಂದು ಸಂಸ್ಥೆ ಈ ಊರಿಗೆ ಅವಶ್ಯಕತೆ ಇದೆ ಅಂತ ದರ್ಶನವನ್ನು ಮಾಡಿದವರು ಅದಕ್ಕೆ ವಿಷನ್ ಎಂಬುದಾಗಿ ಹೇಳ್ತಾರೆ. ಯಾವುದೇ ಮಿಷನ್ ಅಂತ 25 ವರ್ಷಗಳ ಹಿಂದೆ ಯಾರಿದ್ದರು ಅವರೆಲ್ಲರೂ ಕೂಡ ಈ ಒಂದು ಯಶಸ್ಸಿಗೆ ಮುಖ್ಯ ಕಾರಣೀಕರ್ತರು ಅಂತ ಭಾವಿಸ್ತೇನೆ ನಾನು. ವಿಶೇಷವಾಗಿ ನಮ್ಮ RG ಪೈ ಅವರು ಅನಾರೋಗ್ಯದ ಕಾರಣದಿಂದಾಗಿ ಬಹುಶಃ ಅವರಿಗೆ ಬರಲಿಕ್ಕೆ ಸಭೆಯಲ್ಲಿ ಇರಲಿಕ್ಕಿಲ್ಲ. ಇಂತಹ ಅನೇಕ ಒಳ್ಳೆಯ ಸಂಸ್ಥೆಯ ಹುಟ್ಟಿಗೆ ಕಾರಣರು RG ಪೈ ಅವರು. ಮಹಾತ್ಮರವರು ಒಂದು ಮಾತು ಹೇಳಿದರು, ಪ್ಲಾನ್ ಔಟ್ ಯುವರ್ ವರ್ಕ್ ಅಂಡ್ ವರ್ಕ್ಔಟ್ ಯುವರ್ ಪ್ಲಾನ್ ಅಂತ. ಯಾವುದೇ ಕೆಲಸವನ್ನ ಆರಂಭಿಸೋದಕ್ಕಿಂತ ಮುಂಚೆ ಪ್ಲಾನ್ ಮಾಡಬೇಕು. ಅಂದ್ರೆ ಗುರಿ ಮತ್ತು ದಾರಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಮಗೆ ಬೇಕು. ನಾವು ಯಾಕೆ ಈ ಸಂಸ್ಥೆಯನ್ನ ಆರಂಭ ಮಾಡ್ತಾ ಇದ್ದೇವೆ, ಇದರ ಉದ್ದೇಶ ಏನು, ಇದು ಯಶಸ್ವಿ ಆಗಬೇಕಾದ್ರೆ ಯಾವ ರೀತಿ ಹೆಜ್ಜೆಗಳನ್ನು ನಾವು ಇಡಬೇಕು ಅನ್ನುವಂತಹ ಸ್ಪಷ್ಟ ಪರಿಕಲ್ಪನೆ ಇಟ್ಟು ಅದನ್ನು ಆರಂಭ ಮಾಡಿದಂಥವರ ಕೆಲವರು RG ಪೈ ಅವರು ಹಾಗೂ ದಾಮೋದರ ನಾರಾಯಣ ಭಟ್. ಆರಂಭದ ಪರಿಶ್ರಮ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು. ಈಗ ಯಾರ್ಯಾರು ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿದ್ದಾರೆ, ದೇ ಆರ್ ದ ಟಾರ್ಚ್ ಬಿಯರರ್ಸ್. ನಿರಂತರವಾದಂತಹ ಪರಿಶ್ರಮ ಇಲ್ಲದೆ ಯಾವುದೇ ಸಂಸ್ಥೆ ನಿರ್ವಿಘ್ನವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಸಕ್ಸಸ್ ನೀಡ್ಸ್ 99% ಪರ್ಸ್ಪಿರೇಷನ್, 1% ಇನ್ಸ್ಪಿರೇಷನ್ ಅಂತ. ಮೋಟಿವೇಶನ್, ಸ್ಫೂರ್ತಿಯ ನಮ್ಮ ಈ ಮಾತುಗಳೆಲ್ಲ 1% ಅಷ್ಟೇ ಕೆಲಸ ಮಾಡುತ್ತೆ. ಇನ್ನು 99% ಬೆವರು ಹರಿಸಬೇಕು, ಶ್ರಮ ಪಡಬೇಕು. ಬೆವರು ಹರಿಸದೆ, ಶ್ರಮ ಪಡದೆ, ಕಷ್ಟಪಡದೆ ಯಶಸ್ಸೇನಾದರೂ ಇದ್ರೆ ಅದು ಡಿಕ್ಷನರಿಯಲ್ಲಿ ಮಾತ್ರ ಅಂತ ಹೇಳ್ತಾರೆ. ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ ಅಂತ. ಅದು ಡಿಕ್ಷನರಿ. ನಮ್ಮ ವಿಶ್ವಾಮಿತ್ರರ ದೃಷ್ಟಾಂತವನ್ನು ಅವರು ಕೊಡ್ತಾರೆ. ಕೌಶಿಕಂ ಬ್ರಹ್ಮರ್ಷಿ ಪದಕಗ್ರಹಣಾನಂದ. ಕೌಶಿಕ ವಿಶ್ವಾಮಿತ್ರ ಬ್ರಹ್ಮರ್ಷಿ ಎಂಬ ಪದವಿಯನ್ನು ಪಡೆಯುವುದಕ್ಕಿಂತ ಮುಂಚೆ ಎಷ್ಟು ಬಾರಿ ಸೋತರೂ ಜೀವನೋತ್ಸಾಹವನ್ನು ಕಳೆದುಕೊಳ್ಳದೆ ಮುಂದುವರಿಯುವುದಕ್ಕೆ ಒಂದು ಎದೆಗಾರಿಕೆ ಬೇಕು. ಯಾರ್ಯಾರು ಈ ವೇದಿಕೆ ಮೇಲೆ ಕೂತ್ಕೊಂಡು ಯಶಸ್ವಿ ಪುರುಷರು ಅಂತ ಸಹಕಾರಿ ರತ್ನಗಳು ಎಂಬುದಾಗಿ ನಾವು ಗೌರವಿಸುತ್ತಿದ್ದೇವೆ. ಎದೆಗಟ್ಟಿ ಆ ದೃಢ ನಿಶ್ಚಯ, ಆ ಮನಸ್ಸಿನ ಸ್ಥೈರ್ಯ, ಇದು ಬಹಳ ಮುಖ್ಯವಾದ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವರು. ಮಗು ನಡಿಬೇಕು ಅಂದ್ರೆ ಬೀಳ್ತದೆ, ಸೈಕಲ್ ಕಲಿಬೇಕು ಅಂದ್ರೆ ಮುಗ್ಗರಿಸಿ ಬೀಳಬೇಕಾಗ್ತದೆ, ಈಜು ಕಲಿಬೇಕು ಅಂದ್ರೆ ನೀರು ಕುಡಿಬೇಕಾಗ್ತದೆ. ಜೀವನ ಅಂದ ಮೇಲೆ ಅಥವಾ ಯಾವುದೇ ಒಂದು ಸಂಸ್ಥೆಯ ಯಶಸ್ಸು ಅಂದ ಮೇಲೆ 7 ಬೀಳುಗಳಿರುತ್ತೆ. 7 ಬೀಳುಗಳಲ್ಲಿಯೂ ಕೂಡ ತನ್ನ ಉತ್ಸಾಹವನ್ನು ಕಳೆದುಕೊಳ್ಳದೆ ಮುಂದುವರಿಯುವಂತಹ ಮನೋಭಾವ ಇದ್ದ ಯಾರು ಆಡಳಿತ ಮಂಡಳಿಯವರು ಇದ್ದಾರೆ, ಅವರ ಪ್ರಯತ್ನದಿಂದ ಈ 25 ವರ್ಷಗಳು ಯಶಸ್ವಿಯಾಗಿ ಬಂತು ಎನ್ನುವುದನ್ನ ನಾವು ನೆನಪಿಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಏನೋ ಒಂದು ಸಾಧನೆಯನ್ನು ಮಾಡೋದು ಸುಲಭ. 4 ಜನ ಸೇರಿಕೊಂಡಾಗ 4 ಮನಸ್ಸುಗಳು ಸೇರಿಕೊಳ್ಳುತ್ತೆ. ಒಬ್ಬೊಬ್ಬರ ತೀರ್ಮಾನ ಒಂದೊಂದು ರೀತಿಯಾಗಿರ್ತದೆ. ಪರಸ್ಪರ ಹೊಂದಾಣಿಕೆಯಿಂದ ಸಹಕಾರ ಅಂತ ಶಬ್ದ, ಅದನ್ನೇ ಕೋಆಪರೇಟಿವ್ ಎಂಡವರ್ ಅಂತ ಹೇಳ್ತಾರೆ. ತಮ್ಮ ಅಹಂಕಾರಕ್ಕೆ ಪ್ರಾಧಾನ್ಯತೆ ಕೊಡದೆ ಸಂಸ್ಥೆಯ ಶ್ರೇಯಸ್ಸು ನಮಗೆ ಮುಖ್ಯ, ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಹಿಮ್ಮೆಟ್ಟಿಸಿ ಸಂಸ್ಥೆಯ ಧ್ಯೇಯವನ್ನು ಮುಂದಕ್ಕಿಟ್ಟುಕೊಂಡು ಇದರ ಯಶಸ್ಸಿಗಾಗಿ ನಾವೆಲ್ಲ ಪರಿಶ್ರಮ ಮಾಡೋಣ ಅಂತ ಪ್ರತಿಯೊಬ್ಬರು ಹೊಂದಾಣಿಕೆಯಿಂದ ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರಲ್ಲ, ಅದು ಈ ಹಿರಿಯರಲ್ಲಿರ್ತಕ್ಕಂಥ ಪರಿಪಕ್ವತೆಯ ಸಂಕೇತ ಅಂತ ನನಗೆ ಅನಿಸ್ತೇನೆ.